ಪೂರ್ತಿ ನಿಮ್ಮ ಪಥ್ಯನ ಫಾಲೋ ಮಾಡಿದೆ. 1 ತಿಂಗಳಲ್ಲಿ 2.5 ಇಂದ 2.2 ಬಂತು ಕ್ರಿಯಾಟಿನಿನ್. ಮೊನ್ನೆ ಟೆಸ್ಟ್ ಮಾಡಿಸಿದೆ ಕರೆಕ್ಟ್ ಆಗಿ. ಅಗೈನ್ ಇನ್ನೊಂದು ತಿಂಗಳಿಗೆ 1.7 ಬಂದಿದೆ ಸರ್. ಥ್ಯಾಂಕ್ ಯು. ಈ ಕಿಡ್ನಿ ಫೇಲ್ಯೂರ್ ಆದ ತಕ್ಷಣ ಭಾವನೆಗಳು ತುಂಬ ಆಗ್ತಿರುತ್ತೆ. ಏನಪ್ಪ ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ ಅಷ್ಟು ಖರ್ಚಾಗ್ತೈತೆ, ಎಲ್ಲಿ ತರೋದು? ಕೆಲವರಿಗೆ ಆಫ್ ನಾಲೆಡ್ಜ್ ಇದೆ, ಕೆಲವರಿಗೆ ಫುಲ್ ನಾಲೆಡ್ಜ್ ಇದೆ. ಸೊ ಕೆಲವರಿಗೆ ನಾಲೆಡ್ಜ್ ಏನೇ ಇಲ್ಲ. ಇಲ್ಲ ಡಯಾಲಿಸಿಸಲ್ಲಿ ಇರಬೇಕು, ಇಲ್ಲ ಅಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಇಲ್ಲದನ್ನು ನಾವು ಉಳ್ಸೋಕ್ಕಾಗಲ್ಲ ಅಂತ. ನಮಸ್ಕಾರ ವಿಶ್ವಗುರುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ನಾನು ಸರಿಗೆ ಕೇಳ್ಕೊಂಡಿದ್ದೀನಿ, ಯಾಕಂದರೆ ನಾನು ಎಲ್ಲೆಲ್ಲ ಹೋಗಲಿ, ಅದು ಎಸ್ಪೆಷಲಿ ಸರ್ ಸುಂದರರಾಜ್ ಅವ್ರ ಎಪಿಸೋಡ್ ಬಂದಮೇಲೆ ಎಲ್ಲಿ ಹೋದರೂ ಜನ ಕೇಳ್ತಿದ್ದಾರೆ, ಸರ್ ಹೇಳೋದು ಯಾವುದೇ ಕಾಯಿಲೆ ಆಗಲಿ, ಕಿಡ್ನಿ ಆಗಲಿ, ಡಯಾಬಿಟೀಸ್ ಆಗಲಿ, ಇನ್ನು ಯಾವುದೇ ಕ್ಯಾನ್ಸರ್ ಆಗಲಿ, ಅವ್ರು ಹೇಳೋ ಥರ ಕ್ಯೂರ್ ಆಗುತ್ತಾ, ಗುಣ ಆಗ್ತಾರೆ ಎಲ್ಲರೂ ಅಂತ. ಇದು ಜನಗಳಿಗೆ ಇನ್ನೂ ಆ ಡೌಟ್ ಬರ್ತಾಯಿದೆ. ಎಸ್ಪೆಷಲಿ ಕಿಡ್ನಿ ಭಾಳ ಜನ ಕೇಳ್ತಿದ್ದಾರೆ. ಕಿಡ್ನಿ ಒಂದು ಸಲ ಕೆಟ್ಟ ನಂತರ ಅದು ಮತ್ತೆ ರಿಪೇರಿ ಆಗೋದಿಲ್ಲ ಅಂತ ತಲೆ ಕೂತ್ಬಿಡಿದೆ. ಒಂದು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಅಲೋಪತಿಕ್ ಸೈನ್ಸಲ್ಲಿ ಏನಿದೆ ಪಾಪ ಅವ್ರು ಅದು ಹೇಳಲೇಬೇಕು. ಅವರು ಹೌದು ನೆಫ್ರಾಲಜಿಸ್ಟ್. ಈಗ ಸೈನ್ಸ್ ಇಲ್ಲದೆ ಅವರಂತೂ ಹೇಳೋಕ್ಕಾಗಲ್ಲ. ಆಮೇಲೆ ಯಾವುದೇ ಸೈನ್ಸ್ ಡೆವಲಪ್ ಆಯಿತು ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡಿಸ್ಮಿನೇಟ್ ಆಗ್ತಾ ಆಮೇಲೆ ಅದೇನು ಕ್ಲಿನಿಕಲ್ ಟ್ರಯಲ್ ಆಗಿದೆಯಾ, ಕ್ಲಿನಿಕಲ್ ಟ್ರಯಲಿಂದ ಕರೆಕ್ಟಾಗಿ ಬಂದಿದೆಯಾ, ಸೊ ಇವೆಲ್ಲನೂ ಬರ್ತಾ ದೆನ್ ಅಕ್ಸೆಪ್ಟೆನ್ಸ್ ಆಗುತ್ತೆ. ಹೌದು. ಕೆಲವರಿಗೆ ಆಫ್ ನಾಲೆಡ್ಜ್ ಇದೆ, ಕೆಲವರಿಗೆ ಫುಲ್ ನಾಲೆಡ್ಜ್ ಇದೆ. ಸೊ ಕೆಲವರಿಗೆ ನಾಲೆಡ್ಜ್ ಏನೇ ಇಲ್ಲ. ಈ ಕಿಡ್ನಿದು ಪ್ರಾಬ್ಲಮ್ ಬಂತಂತ ತಕ್ಷಣ ವರ್ಲ್ಡಲ್ಲಿ ಇದಕ್ಕೆ ವಿಜ್ಞಾನ ಇಲ್ಲ. ಈ ವಿಜ್ಞಾನ ನಾನು ಕಂಡುಹಿಡಿದಿರೋದು. ಯಾರಿಗೇ ಆಗಲಿ ಕಿಡ್ನಿ ಏನಾದರೂ ವ್ಯತ್ಯಾಸ ಆಗಿದೆ ಅಂದ ತಕ್ಷಣ, ಈ ಒಂದು ಕುರಿದ ಎಕ್ಸಾಂಪಲ್ ಹೇಳ್ತೇನೆ. ಪಾಪ ಕುರಿನ ಕಡ್ದಿರ್ತಾರೆ, ಆ ಒಂದು ಸ್ಲಾಟರ್ ಹೌಸ್ ಮುಂದೆ ಸೇಲ್ ಮಾಡ್ತಾ ಇರ್ತಾರೆ. ಆದರೆ ಆ ಜೀವಕ್ಕೆ ಎಷ್ಟು ನೋವು ಆಗ್ತಾ ಇರ್ತದೆ ಅಂದರೆ ಅದಕ್ಕೆ ಗೊತ್ತಾಗ್ತಾ ಇರ್ತದೆ. ನೋಡು ಒಂದನ್ನ ಈಗ ಇನ್ನೊಂದು ಕುರಿ ನಿಂತಿರೋದು ನೋಡ್ತಾ ಇರೋದು, ನನಗೂ ಇನ್ನು ಯಾವ ಬರ್ತದೋ ಅಂತ ಪೇನ್ ಆಗ್ತಾ ಇರ್ತೈತೆ. ಹೌದು. ಅದೇ ರೀತಿನೇ ಈ ಕಿಡ್ನಿ ಫೇಲ್ಯೂರ್ ಆದ ತಕ್ಷಣ ಭಾವನೆಗಳು ತುಂಬ ಆಗ್ತೈತೆ. ಏನಪ್ಪ ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ ಅಷ್ಟು ಖರ್ಚಾಗ್ತೈತೆ, ಎಲ್ಲಿ ತರೋದು? ಅದು ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಬದುಕ್ತಾರೋ ಇಲ್ವೋ, ಬದುಕಿನೋ ಇಲ್ವೋ? ನೆಕ್ಸ್ಟು ಡಯಾಲಿಸಿಸ್ಗೆ ಹೋಯ್ತು ಅಂತಂದರೆ ಅದು ವಯಸ್ಸಾಗಿದ್ದರೆ, ಇವೆಲ್ಲ ನಮ್ಮ ಅಪ್ಪನಿಗೆ ಬಂದಾಗ ನಾನು ಅನುಭವಗಳು. ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಹಾಸ್ಪಿಟ್ಲಿಗೆ, ಯಾರು ಕರ್ಕೊಂಡು ಬರ್ತಾರೆ, ದಟ್ ಇಸ್ ಅ ಬಿಗ್ ಕ್ವಶನ್. ಮನೆಯಲ್ಲಿ ಎಷ್ಟು ದಿನ ಬದುಕಿರ್ತಾರೆ ಮಕ್ಕಳಿಗೆ ಅದೇ ಕ್ವಶನ್ನು. ಯಾಕಂದರೆ ಎಲ್ಲ ಮಕ್ಕಳು ಅವ್ರವ್ರ ಕೆಲಸಗಳಲ್ಲಿ ಬಿಸಿ ಇರ್ತಾರೆ. ಹೆಣ್ಮಕ್ಳಾಯಿದ್ರೆ ಮದುವೆ ಆಗಿ ಹೊರಟೋಗಿರ್ತಾರೆ. ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಡಾಕ್ಟರ್ಸ್ ಹೇಳ್ತಾರೆ ಇದಕ್ಕೆ ಕ್ಯೂರ್ ಇಲ್ಲ, ರಿವರ್ಸ್ ಮಾಡೋಕ್ಕಾಗಲ್ಲ, ಇದಕ್ಕೆ ಎರಡೇ ದಾರಿ ಇರೋದು. ಕಿಡ್ನಿ ಏನಾದರೂ 5th ಸ್ಟೇಜ್ ಇತ್ತು ಅಂತಂದರೆ, ಅಂದರೆ GFR8 ಎಸ್ಟಿಮೇಟೆಡ್ ಗ್ಲೋಬುಲಸ್ ಫಿಲ್ಟ್ರೇಷನ್ ರೇಟ್, EGFR8 15 ಕೆಳಗಿತ್ತು ಅಂತಂದರೆ ವರ್ಲ್ಡ್ ಮೆಡಿಕಲ್ ಸೈನ್ಸಲ್ಲಿ ಇಲ್ಲ ಡಯಾಲಿಸಿಸಲ್ಲಿರಬೇಕು, ಇಲ್ಲ ಅಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಇಲ್ಲದನ್ನು ನಾವು ಉಳ್ಸೋಕ್ಕಾಗಲ್ಲ ಅಂತ. ಸೊ ಇದರಿಂದ ಮನಸ್ಸಲ್ಲಿ ಏನಿರ್ತದೆ, ಎಷ್ಟೋ ಜನ ರಿವರ್ಸ್ ಮಾಡ್ತೀನಿ ಅಂತ ಜನಕ್ಕೆ ಮೋಸನೂ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಏನಂದರೆ ಇದು ಸೈನ್ಸನ್ನು ಬ್ರೇಕ್ ಥ್ರೂ ಮಾಡಿ ಬಿಯಾಂಡ್ ದ ಸೈನ್ಸ್ ಡೆವಲಪ್ ಮಾಡಿ, ಇದು ನಮ್ಮ ಅಪ್ಪನಿಗೆ ಕಂಡುಹಿಡಿದಿರೋದು. ಅದೇ ಪ್ರಿನ್ಸಿಪಲನ್ನು ಬೇರೆಕ್ಕೆಲ್ಲ ಹೇಳಿದೆ ಕ್ರ್ಯಾಕ್ ಆಗೋಯ್ತು. ಯಾಕೆಂದರೆ ಪ್ರಿನ್ಸಿಪಲ್ಸ್ ಒಂದೇನೆ. ಒಂದು ಸರಿ EGFR8 15 ಒಳಗಡೆ ಅಂದರೆ 4 ಮೇಲೆ ಏನಾದರೂ ಕ್ರಿಯೇಟಿನಿನ್ ಇತ್ತು ಅಂದರೆ ಅವ್ರು EGFR ಟೆಸ್ಟ್ ಮಾಡಿಸ್ಲಿ, 100% ಅದು ಲೆಸ್ ದೆನ್ 15. ಇಲ್ಲ 3, 4, 5, 6, 8 ಅದ್ರ ಒಳಗಡೆ ಇರ್ತೈತೆ. ಸೊ ನನಗೇನಂದರೆ ಭಾರಿ ಖುಷಿ ಅಂಥವೆಲ್ಲ ಟ್ರೀಟ್ ಮಾಡೋದಕ್ಕೆ.
ಹೌದು. ಯಾಕೆಂದ್ರೆ ವರ್ಸ್ಟ್ ಸ್ಟೂಡೆಂಟ್ಸನ್ನು ರ್ಯಾಂಕ್ ತಂದರೆ ಅದೊಂಥರ ಮಜಾ ಇರ್ತೈತೆ. ಈಗ ಚೆನ್ನಾಗಿರೋ ಸ್ಟೂಡೆಂಟನ್ನ ಹೌದು ಓದಿಸ್ಬಿಟ್ಟು ರ್ಯಾಂಕ್ ತರೋದು ಅದೇನೊಂದು ಆ ಥರದೇ ಇಲ್ಲೆಲ್ಲ ಇರೋದು ಇನ್ಸ್ಟಿಟ್ಯೂಟ್ಸ್ ಇವಾಗ 90+ ತೊಗೊಂಡನ್ನ ತೊಗೊಳ್ತಾರೆ. ನನ್ನ ಉದ್ದೇಶನೂ ವರ್ಸ್ಟ್ ಇದು. ಈಗ ಇವರು ಇನ್ನೇನು ಮುಗಿದೋಯ್ತು ಅಂತ ನಾನು ಅದ್ರಿಗೆ ಬಂದ ತಕ್ಷಣ ಈಗಂತೂ ಎಸ್ಪೆಷಲಿ ಐ ಶುಡ್ ಬಿ ಇಂಡಿಟೆಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಮಿಸ್ಟರ್ ಸುಂದರಾಜ್ ಅವರು. ಹೌದು, ಆ ಸುಂದರಾಜ್ ಅವ್ರದ್ದು ಎಪಿಸೋಡ್ ಬಂದ ತಕ್ಷಣ ಅದು ಇನ್ನೂ ಈ ಮೊದಲು 6 ಗಂಟೆ 7 ಗಂಟೆ ಕೂತ್ಕೊಳ್ತಾ ಇದ್ದೆ, ಈಗ 9 ಗಂಟೆ ರಾತ್ರಿ 10 ಗಂಟೆ ಆಗ್ತದೆ ಹೊಂಟಾಗ. ಯಾಕಂದ್ರೆ ವಾರಕ್ಕೆ ನಾನು ಟೈಮ್ ಕೊಡೋಕ್ಕೆ 2 ದಿನ. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ಸೊ ನಾನೇನು ಬೇಕಾಗಿಲ್ಲ, ಡಾಕ್ಟ್ಸ್ಗಳಿದ್ದಾರೆ, ನಮ್ಮ ಡಾಕ್ಟ್ಸ್ಗಳು ಟ್ರೀಟ್ ತೊಗೊಳ್ಬೋದಂತು. ಬಟ್ ಎನಿವೆ, ಸೊ ಇಲ್ಲಿ ಏನು ಅಂತಂದರೆ ಇದು ಬಿಯಾಂಡ್ ದ ಸೈನ್ಸ್ ಡೆವಲಪ್ ಆಗಿರೋದು. ಸೊ ಇನ್ನೂ ಟೆಕ್ನಿಕಲಿ ಹೇಳ್ತೀನಿ ಹೆಂಗಾಗುತ್ತೆ ಇದು ಅಂತ. ಈಗ ನಮ್ಮ ಬಾಡಿನಲ್ಲಿ ಪರ್ಟಿಕ್ಯುಲರ್ಲಿ ಮ್ಯಾಮಲ್ಸಲ್ಲಿ ಅಂದರೆ ಎದೆ ಹಾಲಿಂದ ಕೊಡುವಂಥ ಎಲ್ಲ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಅವರು ಮತ್ತು ಸರ್ಟನ್ ಬ್ಯಾಕ್ಟೀರಿಯಾಸಲ್ಲಿ ಶೆಫರಾನ್ಸ್ ಅಂತಿದೆ. ಇಂಗ್ಲೀಷ್ನಲ್ಲಿ CHAPERONE ಅಂತ ಒಬ್ಬರು ಡಾಕ್ಟರ್ ಷಣ್ಮುಗಮ್ ಅಂತ ಅವ್ರು ನನಗೆ ಹೇಳಿದ್ದು, ಫ್ರಮ್ ಇದು ಏನು ಮಲೇಷ್ಯಾ. ಅವರು ಕರ್ನಾಟಕದ ಹುಡುಗಿನೇ ಮದುವೆ ಆಗಿದ್ದಾರೆ. ವೆನ್ ಹಿ ವಾಸ್ ಸ್ಟಡಿಂಗ್ ಪೋಸ್ಟ್ ಗ್ರಾಜುಯೇಷನ್ KMC ಮೆಡಿಕಲ್ ಕಾಲೇಜ್ ಹುಬ್ಳಿಯಲ್ಲಿ. ಈಸ್ ಆಲ್ಸೋ 74 ಮೇಲೆ ಇರೋರು. ಸೊ ಅವರಿಗೆ ಸ್ಟ್ರೋಕ್ ಆಗಿತ್ತು, ನಾನು ಇದು ಕ್ಯೂರ್ ಮಾಡಿದ್ದೆ ಅವರಿಗೆ. ಸೊ ಇಲ್ಲಿ ಏನು ಅಂತಂದರೆ ಅದೇನು ಶೆಫ್ರಾನ್ಸ್ ಇದೆ ಅದನ್ನು ಇನ್ನೊಂದು ವರ್ಡಲ್ಲಿ ಹೀಟ್ ಶಾಕಿಂಗ್ ಪ್ರೋಟೀನ್ಸ್ ಅಂತಾರೆ, HSP. ಆ ಹೀಟ್ ಶಾಕಿಂಗ್ ಪ್ರೋಟೀನ್ಸ್ ಏನು ಮಾಡ್ತದೆ ಅಂದರೆ ಸೈಟೋಪ್ಲಾಸಮಲ್ಲಿ ಏನು ಪ್ರೋಟೀನ್ಸ್ ಬರುತ್ತೆ ಸೆಲ್ಗೆ, ಅಲ್ಲಿಂದ ಸೆಲ್ಲಲ್ಲಿ ಮೈಟೋಕಾಂಡ್ರಿಯಾ ಅಂತ ಪವರ್ ಹೌಸ್ ಐತೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡೋ ಹೊತ್ತಿನಲ್ಲಿ ಈ ಅನ್ಫೋಲ್ಡ್ ಅಂದರೆ ಎಪಿಸಾರ್ಡ್ ಮೇಡಲ್ಲಿ ಇರೋದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ 3D ನಲ್ಲಿ ಟ್ರಾನ್ಸ್ಫರ್ ಮಾಡ್ತೈತೆ. ಎಲ್ಲಿಗೆ? ಆ ಮೈಟೋಕಾಂಡ್ರಿಯಾ. ಅದು ಮೇನ್ ಪವರ್ ಹೌಸ್ ಇದ್ದಂಗೆ. ಅಲ್ಲಿಂದ ATP ಉತ್ಪತ್ತಿ ಆಗ್ತದೆ, ಎಂಟೈರ್ ಎನರ್ಜಿ ಇದಾಗ್ತದೆ, ಎಂಟೈರ್ ಬಾಡಿ ಎಲ್ಲ ಇದಾಗುತ್ತೆ, ರಿಜುವಿನೇಷನ್ ಆಗುತ್ತೆ. ಇದು ದಟ್ ಇಸ್ ಅ ಲಾಂಗ್ ಪ್ರಿನ್ಸಿಪಲ್ಲು. ನಾವೇನು ಸಿಂಪಲ್ ಆಗಿ ಲೇಮೆನ್ ಲ್ಯಾಂಗ್ವೇಜಲ್ಲಿ ನಾನು ಹೇಳೋದು, ನಾಡು ಭಾಷೆಯಲ್ಲಿ. ಆ ಮಾಡೋ ಹೊತ್ತಿನಲ್ಲಿ ಕೆಟಲಿಸ್ಟ್ ಆಗಿ ಇದು ಶೆಫ್ರಾನ್ ಏನು ವರ್ಕ್ ಮಾಡುತ್ತೆ, ಅನ್ಫೋಲ್ಡೆಡ್ನ ಫೋಲ್ಡೆಡ್ ಮಾಡೋದು. ಅದು ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ವೇರಿಯಸ್ ರೀಸನ್ಸ್. ಒಂದು ಸ್ಟ್ರೆಸ್ಸಿಂದ, ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ರೋಗ ಬರಬೇಕಂತ ಸ್ಟ್ರೆಸ್ಸು. ಸೊ ಆರ್ಗನ್ ಫೇಲ್ಯೂರ್ ಆಗಿ ಆ ಶೆಫ್ರಾನ್ಸ್ ವರ್ಕ್ ಆಗದೆ ಇರೋದಕ್ಕೆ ಕಾರಣ ಒಂದು ಸ್ಟ್ರೆಸ್, ಇನ್ನೊಂದು ಟಾಕ್ಸಿನ್ಸ್. ಸೊ ಬಹುಶಃ ನಾನು ಕಂಡುಹಿಡ್ದಿರೋ ಅಂತ ಈ ಒಂದು ಅರ್ಬಲ್ ಫಾರ್ಮುಲೇಷನ್ಸ್ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಮತ್ತೆ ಸ್ಟ್ರೀಮ್ಲೈನ್ ಮಾಡಿರ್ಬೋದು ಅಂತ ಹೇಳ್ತೀನಿ. ಇಲ್ಲ ಅಂದರೆ ಇದಕ್ಕೇನು ಮ್ಯಾಜಿಕ್ ಅಂತೂ ಅಲ್ಲ. ಈಗ ಒಂದು ಹೇಳ್ತೀನಿ, ಅದಕ್ಕೆ ಕಾರ್ರಿಲೇಷನ್ಸು. ಒಬ್ಬ ವ್ಯಕ್ತಿ ಹೆಸರು ನನಗೆ ನೆನಪಿಲ್ಲ, ನೆನ್ನೆನೇ ಬಂದು ನನಗೆ ಭೇಟಿ ಮಾಡಿದರು. ಅವರಿಗೆ 2011ಇಂದ ಅಂದರೆ 2011ರಿಂದ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸಫರ್ ಪಡ್ತಾಯಿದ್ರು. ಈಸ್ ಹೆಡ್ ಮಾಸ್ಟರ್ ಇನ್ ಇದು ರಾಮನಗರ ಹತ್ರ ಎಲ್ಲೋ ಇದರಲ್ಲಿ, ರಾಮನಗರದ ಪಕ್ಕದಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ 2011ನಿಂದ ಪಾಪ ಸಫರ್ ಪಡ್ತಾ ಇದ್ದಾರೆ. ಈಗ 2025 2 months ಬ್ಯಾಕ್ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಆವಾಗ 2.5 ಕ್ರಿಯೇಟಿನಿನ್ ಇದ್ದಿದ್ದು ಅವರು ಡಾಕ್ಟರ್ಸ್ ಡಿಕ್ಲೇರ್ ಮಾಡಿದ್ರಂತೆ ಇದು ಸಾಧ್ಯನೇ ಇಲ್ಲ ಕೆಳಗಡೆ ಬರೋದಕ್ಕೆ, ಮೇಂಟೈನ್ ಅಷ್ಟೇ ಮಾಡ್ಬೋದು ಅಂತ. ಅವರು ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ವಿತ್ ಪ್ರಾಪರ್ ಡಯಟ್ ಆದಮೇಲೆ 2.5ಇಂದ 1.75 ಬಂತು ಒಂದು ತಿಂಗಳಿಗೆ. ಆಮೇಲೆ 2ನೇ ತಿಂಗಳು 1.4 1.43 ಬಂತು. ಅವ್ರು ಅಂದ್ಕೊಂಡೇ ಇರಲಿಲ್ಲ, ಆಗಿದೆ ಒಂದು. 2ನೇದು ಬಾಡಿಯೆಲ್ಲ ಲೈಟ್ ಆಗಿದೆ. ಆಮೇಲೆ ಇನ್ನು ನನ್ನ ಲೈಫಲ್ಲಿ ಇದು ಪ್ರಾಬ್ಲಮ್ ಬರಲ್ಲ ಅಂತ. ಸೊ ಅವ್ರಿಗೆ ಖುಷಿ. ಅವ್ರದ್ದು ಟೆಸ್ಟಿಮನಿ ಇದೆ ಸರ್, ಆ ಟೆಸ್ಟಿಮನಿ ಇದೆ, ಅದನ್ನ ನೋಡಿದ್ರೆ ಖುಷಿ ಆಗುತ್ತೆ. ಈ ಕ್ರಿಯಾಟಿನಿನ್ ಅಂತ ಹೇಳಿ ಇದು 2.5 ಆಗುತ್ತೋ ಅಥವಾ ಜಾಸ್ತಿ ಆಗ್ತಾ ಇರುತ್ತೆ, ಏನು ಕಾರಣದಿಂದ ಆಗುತ್ತೆ ಅಂತ ಅದು ಸ್ವಲ್ಪ ಗೊತ್ತಾಗ್ಬಿಟ್ರೆ ನಮಗೆ ಅದನ್ನ ಅವಾಯ್ಡ್ ಮಾಡಬೇಕಾ ಹೇಗೆ ಈ ರೀತಿ ಲೈಫ್ ಸ್ಟೈಲ್? ಈಗ ನೋಡ್ರಿ,
ಕ್ರಿಯೇಟಿನೈನ್ ಜಾಸ್ತಿ ಆಗೋದು ಯಾಕೆ ಅಂತಂದರೆ ನನ್ನ ಪ್ರಕಾರ ಇಂಡೈಜೆಸ್ಟಿಬಲ್ ಪ್ರೋಟೀನ್ ತಿನ್ನೋದ್ರಿಂದ. ಅನ್ನ ಆಗಲಿ, ಜೋಳದ ಆಹಾರ ಆಗಲಿ ಅಥವಾ ಗೋಧಿ ಆಹಾರ ಆಗಲಿ ತಗೊಳ್ತಾ ಇದ್ದಾರಾ ಇಲ್ಲ. ಕರೆಕ್ಟ್. ಸೊ ತಗೊಳ್ತಾ ಇದ್ದಾರೆ ಅಂದಮೇಲೆ ಅದರಲ್ಲಿ 4% 13% ಇಂಡೈಜೆಸ್ಟಿಬಲ್ ಪ್ರೋಟೀನ್ ಇದೆ. ಆವಾಗ ಕ್ರಿಯೇಟಿನ್ ಕಡಿಮೆ ಆಗಲ್ಲ. ಎರಡನೇದು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ 60% ತಗೊಳ್ತಾ ಇದ್ದಾರಾ ಅಂದರೆ ಸೊಪ್ಪು ತರಕಾರಿ. ಅವರೇ ಯಾರು ಹೇಳಿದ್ರು ಆಲೂಗಡ್ಡೆ ತಿನ್ನಬಾರ್ದು, ಅವರೇ ಯಾರು ಹೇಳಿದ್ರು ಟೊಮೆಟೊ ತಿನ್ನಬಾರ್ದು. ನಾನಂದೆ ಟೊಮೆಟೊ ಇಲ್ಲ ಅಂದರೆ, ಹುಳಿ ಇಲ್ಲ ಅಂದರೆ ಸಾರು ಹೆಂಗೆ ಚೆನ್ನಾಗಿರುತ್ತೆ? ಸೊಪ್ಪು, ಆಲೂಗಡ್ಡೆ, ತರಕಾರಿ, ಕಾಳುಗಳಿಲ್ಲ ಅಂದರೆ ಹೆಂಗೆ ತಿನ್ನೋಕ್ಕಾಗುತ್ತೆ? ಈಗ ಮೊನ್ನೆ ಪೇಷಂಟ್ ಬಂದರು, ಚೆನ್ನಾಗಿ ಬೈದು ಕಳಿಸ್ದೆ. 14 ಕೆದ್ದಿದ್ದು ಇವಾಗ 18 ಆಗಿದೆ. ನನಗೆ ಕೋಪಿಷ್ಟ ಸ್ವಲ್ಪ, ನಾನು 14 ಚೆನ್ನಾಗಿ ಬೈದಾಗ ಅವರು ಮಿಸ್ಸಸ್ ಹೇಳಿಬಿಟ್ರು, ಸೊ ಅವ್ರ ಅನ್ನ ಇವರು ರೊಟ್ಟಿ ಜಾಸ್ತಿ ತಿಂತಾರೆ, ಏನು ಬಳ್ಳಾರಿನವರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು 10 ಸರಿ ಹೇಳ್ತಾ ಇದ್ದೀನಿ. ರೊಟ್ಟಿ ಆಗಲಿ, ಅನ್ನ ಆಗಲಿ, ಜೋಳದ ಮುದ್ದೆ ಆಗಲಿ, ಗೋಧಿ ಮುದ್ದೆ ಆಗಲಿ 25 ಪಾಲಕ್ಕೆ ಜಾಸ್ತಿ ಹೋಗಬಾರ್ದು ತಟ್ಟೆಯಲ್ಲಿ. ಎರಡನೇದು ಮನೆಯವರು ಭೂಮಿ ಕೆಳಗಡೆ ತಿನ್ನಬಾರ್ದು, ಭೂಮಿ ಮೇಲೆ ತಿನ್ನಬಾರ್ದು ಅಂತ ಯಾರೋ ಹೇಳಿದ್ರು ಕೊಳಕನ್ನ ತಲೆಗಿಟ್ಕೊಂಡು ಪಾಪ ಅವ್ರ ಗಂಡ ಆಗಲಿ, ಅವ್ರ ಮನೆ ಇವರಾಗಲಿ, ಮಿಸ್ಸಸ್ ಆಗಲಿ ಅವರಿಗೆ ಬ್ಲ್ಯಾಂಕ್ ಫುಡ್ ಮಾಡಿಕೊಡ್ಬಾರ್ದು. ನಾನು ಹೇಳ್ದಂಗೆ ಬ್ಯೂಟಿಫುಲ್ ಮಾಡಿಕೊಟ್ರೆ 100% 50% ಕ್ರಿಯೇಟಿನ್ ಡೌನ್ ಆಗ್ತದೆ ವಿತ್ ಮೈ ಸಪ್ಲಿಮೆಂಟ್ ಅನ್ಬೋದು ಅಥವಾ ಮೆಡಿಕೇಶನ್ ಅನ್ಬೋದು. ಇಂಪಾರ್ಟೆಂಟ್ ಏನು ಮಾತ್ರೆಗಳು, ಇಷ್ಟು ಮಾತ್ರೆಗಳಿರ್ತದೆ. ಏನು ನೆಫ್ರೋಸೇವ್ ಅಂತೆ, ರೀನೋಲಾಗ್ ಅಂತೆ, ಪ್ರೋಬಯೋಟಿಕ್ ಟ್ಯಾಬ್ಲೆಟ್ಸು, ಆಮೇಲೆ ವೈಟಮಿನ್ ಡಿ, ವೈಟಮಿನ್ B12, ಯೂರಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ಆಮೇಲೆ ಸ್ಟ್ಯಾಟಿನ್ಸು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು. ಸೊ ಇವೆಲ್ಲನೂ ಬಿಟ್ಬಿಡ್ಬೇಕು. ಆಮೇಲೆ ಶುಗರ್ದು ಏನಾದರೂ ಇತ್ತು ಅಂದರೆ ಇನ್ಸುಲಿನ್ ಆಗಲಿ, ಟ್ಯಾಬ್ಲೆಟ್ ಆಗಲಿ 6.5 ಕೆಳಗಡೆ HbA1c ಇತ್ತಂದರೆ ಅದನ್ನು ಬೇಕಾಗಿಲ್ಲ. BP ಒಂದು ಇಟ್ಕೊಳ್ಬೇಕು, ಅದನ್ನು 1 ತಿಂಗಳಾದ್ಮೇಲೆ ಬಿಟ್ಬೋದು. ಸೊ ಎಂಟೈರ್ ಬಾಡಿ ಸ್ವಚ್ಛ ಹೋಗ್ತೈತೆ. ಆಹಾರನೇ ಔಷಧಿ, ಇಲ್ಲಿಂದ ಸಪ್ಲಿಮೆಂಟ್ ಆಗುತ್ತೆ. ದೇ ಕ್ಯಾನ್ ಎಂಜಾಯ್ ದಿಯರ್ ಲೈಫ್ ಲೈಕ್ ಎನಿಥಿಂಗ್. ಆಮೇಲೆ EGFR ಕ್ರಿಯೇಟಿನ್ ಪ್ರತಿ 15 ದಿನ ಚೆಕ್ ಮಾಡಲಿ, 15 ದಿನಕ್ಕೆ ಗೊತ್ತಾಗ್ಬಿಡ್ತೈತೆ. ನೋಡಿ, ಕ್ಲಿನಿಕ್ಕಿಗೆ ಬಂದರೆ ಅಥವಾ ನಿಮ್ಮ ಆಫೀಸಿಗೆ ಬಂದರೆ ನೀವೇನು ಯಾವ ರೀತಿ ಅವ್ರ ಪ್ರೋಟೋಕಾಲ್ ಇದೆ ಅದನ್ನು ಹೆಂಗೆ ಪೇಷಂಟ್ಗೆ ಆನ್ಸರ್ ಇದು ಮಾಡ್ತೀರಿ, ಗೈಡ್ ಮಾಡ್ತೀರೋ ಅದೇ ರೀತಿ ಇವತ್ತು ಹೇಳ್ಬಿಟ್ರಿ ಇಲ್ಲಿ ಬಹಿರಂಗವಾಗಿ. ನೋಡಿ, ಈಗ ವರ್ಲ್ಡಲ್ಲಿ ನೀವು ಯಾವುದೇ ಟ್ರೀಟ್ಮೆಂಟ್ಗೆ ಹೋಗಲಿ, ನನ್ನಂಥ ಬುಕ್ಲೆಟ್ ಯಾರೂ ಕೊಡೋದಿಲ್ಲ ಪೇಷಂಟ್. ಸ್ಕ್ರಿಬ್ಲಿಂಗ್ ಇರುತ್ತೆ, 1 ಪೇಜ್ 2 ಪೇಜ್ ಇರುತ್ತೆ, ಇಷ್ಟು ವಾಟರ್ ತಗೊಳ್ಬೇಕು, ಇಷ್ಟು ಇದು. ನಂದು ವೆರಿ ವೆಲ್ ಡಿಫೈನ್ಡ್. ಯಾರಾದರೂ ಅದು ಫಾಲೋ ಮಾಡಾಗಿದ್ರೆ ನೀವು ನನ್ನ ಟ್ರೀಟ್ಮೆಂಟ್ ತಗೊಳ್ರಿ, ಇಲ್ಲಾಂದ್ರೆ ಬೇಡ ಅಂತಂತೀವಿ. ರೈಟ್ ಸರ್. ಸೊ ಕ್ರಿಯೇಟಿನ್ ಬಗ್ಗೆ ಹೇಗೆ ನಾವು ಕ್ರಿಯೇಟಿನ್ ಜಾಸ್ತಿ ಆಗದೆ ನೋಡ್ಕೋಬೇಕು, ಅದಕ್ಕೆ ಕಾರಣಗಳೇನು ಹೇಳಿದ್ರಿ, ಅದೇ ರೀತಿ ಈ ಒಂದು ಟೆಸ್ಟಿಮನಿ ನೋಡ್ಬಿಟ್ಟು ಹೋಗೋಣ ಸರ್. ಓಕೆ, ಟೆಸ್ಟಿಮನಿ ನೋಡ್ಕೊಂಡು ಬರೋಣ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನು ಹೇಳ್ರಿ? ರಾಮಚಂದ್ರಪ್ಪ. ರಾಮಚಂದ್ರಪ್ಪ ಅಂತ. ಏಜ್ ಎಷ್ಟು ಸರ್? ಈಗ 56 ಕಂಪ್ಲೀಟ್ ಆಗುತ್ತೆ ಸರ್ ಇನ್ನು ಮೇಗೆ. ಯಾವ ಊರು ನಿಮ್ದು? ನಮ್ ಬೇಸಿಕಲಿ ನಾವು ನೇಟಿವ್ ಪಾವಗಡ ಸರ್. ನಾನು ಚನ್ನಪಟ್ಟಣದಲ್ಲಿ ಇದ್ದೀನಿ. ಏನ್ ಮಾಡ್ತಾ ಇದ್ರಿ? ಒಂದು ಸ್ಕೂಲ್ ಟೀಚರ್ ಆಗಿದ್ದೀನಿ ಸರ್, ಗೌರ್ಮೆಂಟ್ ಸ್ಕೂಲಲ್ಲಿ HM ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು? ಹೌದು ಸರ್. 1 ತಿಂಗಳಲ್ಲೇ ರಿಸಲ್ಟ್ ಬಂದಿದೆ? ಹೌದು ಸರ್. ಆಮೇಲೆ ನೀವು ಓವರ್ ಆಲ್ ಹೆಂಗಿತ್ತು, ಎಷ್ಟು ದಿನದಿಂದ ಪ್ರಾಬ್ಲಮ್ ಇತ್ತು, ಹೆಂಗಾಯ್ತು ಅಂತ ಹೇಳಿ. ಸರ್, ನನಗೆ ಸಿನ್ಸ್ 2012 ಅಲ್ಲಿ ರೆಕ್ಟಮ್ ಕ್ಯಾನ್ಸರ್ ಇತ್ತು. ಆ ರೆಕ್ಟಮ್ ಕ್ಯಾನ್ಸರ್ಗೆ ರೇಡಿಯೋಥೆರಪಿ ಕೊಟ್ರಲ್ಲ, ಆ ರೇಡಿಯೋಥೆರಪಿ ಸೈಡ್ ಎಫೆಕ್ಟ್ ಇಂದ 1 ಕಿಡ್ನಿ, ಲೆಫ್ಟ್ ಕಿಡ್ನಿ ಒಂಚೂರು ಎನ್ಲಾರ್ಜ್ ಇದೆ ಅಂತ ಬಂತು. ಆವಾಗ ನನಗೆ ಕ್ರಿಯಾಟಿನ್ 2.1 2.2 ಈಗೇನೆ ಇರೋದು. ಆಲ್ಮೋಸ್ಟ್ 10 to 11 ಇಯರ್ಸ್ ನನಗೆ ಅದೇ ರೇಂಜಲ್ಲಿ ಇತ್ತು ಸರ್. ಕ್ರಿಯಾಟಿನ್ 2.1 2.2 ಈಗೇನೆ ಇರೋದು. ಮೆಡಿಟೇಷನ್ ಮಾಡ್ಕೊಂಡಿದ್ದೆ, ಯಾವುದೇ ಮೆಡಿಸಿನ್ಸ್ ತಗೊಳ್ತಿರ್ಲಿಲ್ಲ. ಆಮೇಲೆ ನನ್ಗೀಗ ಕಾಲ್ ಆಕ್ಸಿಡೆಂಟ್ ಆಗ್ಬಿಟ್ಟು ಲೆಗ್ ಇಂಜುರಿ ಆಯ್ತು, ಸರ್ಜರಿ ಆಯ್ತು. ಅದು ಇವನ್ ರಾಡ್ ಇದೆ ನನಗೆ ಕಾಲಲ್ಲಿ. ಆವಾಗ ಏನಾಯ್ತು, ಆಂಟಿಬಯೋಟಿಕ್ಸ್, ಪೈನ್ ಕಿಲ್ಲರ್ಸ್ ಕೊಟ್ಟಿದ್ದ ದೆಸೆಯಿಂದ ಲಾಸ್ಟ್ ಇಯರ್ ಅಲ್ಲಿ ಯೂರಿನ್ ಇನ್ಫೆಕ್ಷನ್ ಹೆವಿ ಆಗ್ಲಿಕ್ಕೆ ಶುರುವಾಯ್ತು. ವಾರಗಟ್ಲೆ ಆದ್ರೂ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಅವಾಗ ಯೂರಾಲಜಿ ಮತ್ತೆ ನೆಪ್ರಾಲಜಿ ಇಬ್ಬರನ್ನು ಕನ್ಸಲ್ಟ್ ಮಾಡಿದೆ. ನೆಪ್ರಾಲಜಿಸ್ಟ್ ಹೇಳಿದ್ರು ಕ್ರಿಯಾಟಿನಿನ್ ನಂದು 2.5 ಇತ್ತು ಸರ್, ಇನ್ ಇದಕ್ಕಿಂತಲೂ ಕಡಿಮೆ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಹೆಚ್ಚಾಗಂಗ್ ನೋಡ್ಕೊಳ್ಳಿ ಅಂತ. ಅವಾಗ್ಲೇ ತಕ್ಷಣ ನಾನು ನಿಮ್ಮಲ್ಲಿ ಸವಿತಾ ಅಂತ ಇದ್ರು, ಅವ್ರಿಗೆ ಕಾಲ್ ಮಾಡಿದೆ. ಸರ್, ನಾಗರಬಾವಿಗೆ ಹೋಗ್ಬಿಡಿ, ಮೆಡಿಸಿನ್ಸ್ ಕೊಡ್ತಾರೆ ಅಲ್ಲಿ ಅಂತ ಹೇಳಿದ್ರು. ಅಲ್ಲಿ ಹೋದೆ, ಮೆಡಿಸಿನ್ಸ್ ತಗೊಂಡೆ, ಕರೆಕ್ಟ್ ಆಗಿ ಪೂರ್ತಿ ನಿಮ್ಮ ಪಥ್ಯನ ಫಾಲೋ ಮಾಡಿದೆ. 1 ತಿಂಗಳಲ್ಲಿ 2.5 ಇಂದ 2.2 ಬಂತು ಕ್ರಿಯಾಟಿನಿನ್.
ಮೊನ್ನೆ ಟೆಸ್ಟ್ ಮಾಡಿಸಿದೆ ಕರೆಕ್ಟ್ ಆಗಿ ಅಗೈನ್ ಇನ್ನೊಂದು ತಿಂಗಳಿಗೆ 1.7 ಬಂದಿದೆ ಸರ್. ಸರ್ ನನಗೆ ಫ್ರೀಕ್ವೆಂಟ್ ಯೂರಿನೇಷನ್ ಇತ್ತು, ಬರ್ನಿಂಗ್ ಸೆನ್ಸೇಷನ್ ಇರೋದು. ಆ ಫ್ರೀಕ್ವೆಂಟ್ ಯೂರಿನೇಷನ್ ಅವಾಯ್ಡ್ ಆಯ್ತು. ಈಗ ಆಲ್ಮೋಸ್ಟ್ ನಾನು ರಾತ್ರಿ 9 ಗಂಟೆ ಹಂಗೆ ಒಂದ್ಸಲ ಮಾಡಿ ಮಲಗಿದ್ರೆ ಇನ್ ಮಧ್ಯೆ ಯಾವಾಗ್ಲೂ ಒಂದ್ 2 ಗಂಟೆಗೆ ಅಥವಾ ಆ ತರ ಇರುತ್ತೆ, ಅಷ್ಟು ಬಿಟ್ರೆ ಇಲ್ಲ. ಆಮೇಲೆ ಬರ್ನಿಂಗ್ ಸೆನ್ಸೇಷನ್ ಕಡಿಮೆ ಆಗಿದೆ. ಆಮೇಲೆ ಇದು ಆಲ್ಬುಮಿನ್ ಡಬಲ್+ ಇತ್ತು ಸರ್, ಡಬಲ್+ ಇದ್ದಿದ್ದು ಈಗ ಟ್ರೇಸ್ಡ್ ಅಂತ ಬಂದಿದೆ ನನ್ನ ರಿಪೋರ್ಟ್ ಅಲ್ಲಿ. ಗ್ರೇಟ್, ಎಕ್ಸಲೆಂಟ್. ಈಗ ಯೂರಿಯಾ ಜಾಸ್ತಿ ಇತ್ತು ಲಾಸ್ಟ್ ಮಂತ್, ಅದು ಕಡಿಮೆ ಆಗಿದೆ, ಈಗ ನಾರ್ಮಲ್ ಬಂದಿದೆ ಯೂರಿಯಾ. ಈ ಮಂತ್ ಅಲ್ಲಿ ಯೂರಿಕ್ ಆಸಿಡ್ ಮಾತ್ರ 0.7 ಜಾಸ್ತಿ ಇದೆ. ಥ್ಯಾಂಕ್ ಯು. ಈಗ ಒಂಥರ ಎಲ್ಲ ನಿಮಗೆ ಒಳ್ಳೆ ಖುಷಿ ಆಗೋಯ್ತು. ಸೂಪರ್ ಆಗಿದೆ. ಮತ್ತೆ ಶರೀರದಲ್ಲಿ ಏನ್ ಚೇಂಜಸ್ ಆಯ್ತು? ಚೇಂಜಸ್ ಅಂದ್ರೆ ಈಗ ವೆಯ್ಟ್ ಲಾಸ್ ಆಯ್ತು ಸರ್. ವೆಯ್ಟ್ ಲಾಸ್ ಆಗಿದೆ. 89, 85, 86 ಇದೆ, ಈಗ 75, 76 ಬಂದಿದ್ದೀನಿ. ಆರಾಮಾಗಿ ನಿದ್ದೆ ಬರ್ತಾ ಇದೆ, ಆರಾಮಾಗಿದ್ದೀನಿ ಸರ್. ಮೊದಲು ನಿದ್ದೆ ಬರ್ತಾ ಇರ್ಲಿಲ್ಲ? ನಿದ್ದೆ ಇರೋದು, ಬಟ್ ಈ ಮಟ್ಟಕ್ಕೆ ಇರ್ಲಿಲ್ಲ. ವೆರಿ ಗುಡ್, ವೆರಿ ಗುಡ್. ಜೊತೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಅದಕ್ಕೆ ನಿಮ್ಮನ್ನ ನೋಡೋಣ ಅನ್ಕಂಡೆ ಬಂದೆ ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.